ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಬಿಲ್ಲಗನ್ನೇರು ಗಿಡವನ್ನು ನೆಟ್ಟಿದ್ದೀರಾ? ಹಾಗಿದ್ರೆ ಈ ವಿಷಯವನ್ನು ಕೇಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯರಾಗುತ್ತೀರಾ. ಬಿಲ್ಲಗನ್ನೇರು ಸಸ್ಯಕ್ಕಿರುವ ರಹಸ್ಯಗಳನ್ನು ಯಾರೂ ಕೂಡ ನಿಮಗೆ ಹೇಳುವುದಿಲ್ಲ. ಪ್ರತಿಯೊಬ್ಬರೂ ಸಹ ತಮ್ಮ ಮನೆಗಳಲ್ಲಿ ಸಸ್ಯಗಳನ್ನು ಬೆಳೆಸುತ್ತಾರೆ, ಆದರೆ ಇವುಗಳ ಉಪಯೋಗ ಮತ್ತು ಇದರಿಂದ ಆಗುವ ನಷ್ಟದ ಬಗ್ಗೆ ಯಾರಿಗೂ ಸಹ ತಿಳಿದಿಲ್ಲ. ಆದ್ದರಿಂದ ನೀವು ಈ ಬಿಲ್ಲಗನ್ನೇರು ಸಸ್ಯಗಳನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದೀರಾ? ಮನೆಯಲ್ಲಿ ಇಟ್ಟುಕೊಂಡಿದ್ದರು ಅಥವಾ ಆಕಸ್ಮಿಕವಾಗಿ ಅವಷ್ಟಕ್ಕೆ ಅವೇ ಬೆಳೆದಿದ್ದರು, ನೀವು ತಕ್ಷಣ ಈ ಕೆಲಸವನ್ನು ಮಾಡಿ. ಇಲ್ಲದಿದ್ದರೆ ನೀವು ಕಷ್ಟಪಡಬೇಕಾಗುತ್ತದೆ. ನೀವು ಅಕಸ್ಮಾತಾಗಿ ತಪ್ಪಾಗಿ ಇವುಗಳನ್ನು ದೇವರಿಗೆ ಸಮರ್ಪಿಸಿದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಫ್ರೆಂಡ್ಸ್, ನಿಮ್ಮ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ಬೇಡಿಕೊಳ್ಳುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹೀಗೆ ಒಂದು ಸಾರಿ ಕೃಷ್ಣ ಪರಮಾತ್ಮನು ರಾಧಾದೇವಿಗೆ ಈ ರೀತಿಯಾಗಿ ಹೇಳಿದರು. ರಾಧಾ, ಈ ಬಿಲ್ಲಗನ್ನೇರು ಹೂವುಗಳು ಕೇವಲ ಪ್ರಕೃತಿಯ ಸೌಂದರ್ಯ ಮಾತ್ರವಲ್ಲ, ಅವು ಲಕ್ಷ್ಮೀದೇವಿಯ ಆಶೀರ್ವಾದ, ಶಿವನ ಕರುಣೆ ಮತ್ತು ನನ್ನ ಲೀಲೆಗಳಿಂದ ತುಂಬಿದ ದಿವ್ಯಶಕ್ತಿಯ ಸ್ವರೂಪ. ಬಿಳಿ ಹೂವುಗಳು ಲಕ್ಷ್ಮೀದೇವಿಯ ಹೃದಯವನ್ನು ಆಕರ್ಷಿಸುತ್ತವೆ. ಗುಲಾಬಿ ಹೂವುಗಳು ಶಿವನ ಸಂತೋಷವನ್ನು ಹೆಚ್ಚಿಸುತ್ತವೆ. ಕೇರಳ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಕಾಳಿದಾಸ ಗುರೂಜಿ. ಪ್ರೀತಿಯಲ್ಲಿ ಮೋಸ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗಂಡ ಹೆಂಡತಿ ಸಮಸ್ಯೆ, ಅನೈತಿಕ ಸಂಬಂಧ ಸಮಸ್ಯೆ ಪರಿಹಾರ, ಮಕ್ಕಳು ನಿಮ್ಮ ಮಾತು ಕೇಳುವಂತೆಯಾಗಲು, ಇಷ್ಟಪಟ್ಟವರ ಜೊತೆಯಲ್ಲಿ ಮದುವೆ, ಅತ್ತಿ ಸೊಸೆ ಕಲಹ, ಯಾರಿಂದಲೂ ಆಗದ ಕೆಲಸ ನಮ್ಮಿಂದ ಸಾಧ್ಯ 2 ದಿನದಲ್ಲಿ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ಮೋಸವಿಲ್ಲ. ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9900396118. ಈ ಹೂಗಳನ್ನು ಸರಿಯಾದ ಭಕ್ತಿ ಕಾಳಜಿಯಿಂದ ಬಳಸಿದರೆ ಭಕ್ತರ ಜೀವನದಲ್ಲಿ ಸಂಪತ್ತು, ಸಂತೋಷ ಮತ್ತು ಕೋರಿಕೆಗಳು ನೆರವೇರಿ ಮಳೆಯಂತೆ ಸುರಿಯುತ್ತದೆ. ಆದರೆ ರಾಧಾ, ಈ ಹೂಗಳನ್ನು ಅಜಾಗರೂಕತೆಯಿಂದ ಬಳಸಿದರೆ ಅವುಗಳಿಂದ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಭಕ್ತರಿಗೆ ಈ ರಹಸ್ಯವನ್ನು ಹೇಳು, ಅವರ ಜೀವನವು ಸಂತೋಷವಾಗಿರಲಿ ಎಂಬುದು ನನ್ನ ಆಶಯ ಎಂದು ಶ್ರೀಕೃಷ್ಣ ಹೇಳಿದರು. ನಂತರ ರಾಧಾದೇವಿಯು ಶ್ರೀಕೃಷ್ಣನ ಮಾತುಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಈ ಬಿಲ್ಲಗನ್ನೇರು ಹೂಗಳ ಶಕ್ತಿಯನ್ನು ಭಕ್ತರಿಗೆ ದಯಪಾಲಿಸಿದರು. ಫ್ರೆಂಡ್ಸ್, ಈಗ ನಾವು ಈ ದಿವ್ಯ ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಈ ಬಿಲ್ಲಗನ್ನೇರು ಸಸ್ಯಗಳು ಬಿಳಿ, ಗುಲಾಬಿ, ಬದನೆ ಇತ್ಯಾದಿ ಬಣ್ಣಗಳಲ್ಲಿರುತ್ತವೆ. ಇವು ಸುಲಭವಾಗಿ ಬೆಳೆಯುವ ಸಸ್ಯಗಳು, ಆದರೆ ಅವುಗಳ ಶಕ್ತಿ ಅಸಾಧಾರಣವಾಗಿದೆ. ಈ ಹೂವುಗಳು ಹಣವನ್ನು ಆಕರ್ಷಿಸುತ್ತವೆ, ನಿಮ್ಮ ಮನೆಯಲ್ಲಿನ ಸಂಪತ್ತನ್ನು ಹೆಚ್ಚಿಸುತ್ತವೆ, ಯಶಸ್ಸನ್ನು ಒದಗಿಸಿ ಪರೀಕ್ಷೆಗಳು, ವ್ಯವಹಾರ ಅಥವಾ ಯಾವುದೇ ಸಕ್ಸೆಸ್ನಲ್ಲಾದರೂ ಯಶಸ್ಸನ್ನು ತರುತ್ತವೆ. ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತವೆ. ಮದುವೆ, ಮಕ್ಕಳು ಅಥವಾ ಇತರ ಆಸೆಗಳು ಬೇಗನೆ ಈಡೇರುತ್ತವೆ. ದೋಷಗಳನ್ನು ನಿವಾರಿಸುತ್ತವೆ. ರಾಹು, ಕೇತು ಮತ್ತು ವಾಸ್ತು ದೋಷಗಳನ್ನು ತಡೆಯುತ್ತವೆ. ಆದರೆ ಈ ಹೂಗಳನ್ನು ಸರಿಯಾಗಿ ಉಪಯೋಗಿಸದೇ ಇದ್ದರೆ ಅವು ಅನಗತ್ಯ ಖರ್ಚುಗಳು ಮತ್ತು ಅಡೆತಡೆಗಳನ್ನು ತರಬಹುದು. ಆದ್ದರಿಂದ ಶ್ರೀಕೃಷ್ಣನು ಸೂಚಿಸಿದ ಈ ಪರಿಹಾರಗಳನ್ನು ತುಂಬಾ ಎಚ್ಚರಿಕೆಯಿಂದ ಅನುಸರಿಸಿ. ಈ ಹೂವುಗಳು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತವೆ ಎಂಬುದನ್ನು ಶ್ರೀಕೃಷ್ಣನು ರಾಧಾದೇವಿಗೆ ಹೇಳಿದಂತೆ ಈ ಹೂವುಗಳು ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಮಾಡುತ್ತವೆ. ಆರ್ಥಿಕ ಸಮಸ್ಯೆಗಳು, ಸಾಲಗಳು, ನಷ್ಟಗಳು ಮತ್ತು ಹಣವನ್ನು ಖರ್ಚು ಮಾಡುವ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಯಶಸ್ಸಿನ ಬಾಗಿಲು ತೆರೆಯುವುದರಿಂದ ನೀವು ಶಿಕ್ಷಣ, ಕೆಲಸ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ಮನಸ್ಸಲ್ಲಿರುವ ಆಸೆಗಳು, ಉದಾಹರಣೆಗೆ ಮದುವೆ, ಮಕ್ಕಳು ಅಥವಾ ಇತರ ಆಸೆಗಳು ಬೇಗನೆ ಈಡೇರುತ್ತವೆ. ಈ ಸಸ್ಯವು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಸಸ್ಯ ಇದೆಯೇ ಅಥವಾ ಅದು ಸ್ವಾಭಾವಿಕವಾಗಿ ಬೆಳೆದಿದೆಯೇ? ಏನೇ ಆಗಿರಲಿ ಈ ಪರಿಹಾರಗಳನ್ನು ಮಾಡಲು ಮರೆಯದಿರಿ. ಆಗ ನಿಮ್ಮ ಜೀವನ ವರ್ಣಮಯವಾಗುತ್ತದೆ. ಹಾಗಿದ್ರೆ ಬನ್ನಿ, ಶ್ರೀಕೃಷ್ಣನು ಹೇಳಿರುವ ಆ ಶಕ್ತಿಶಾಲಿ ಪರಿಹಾರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಪರಿಹಾರಗಳು ತುಂಬಾ ಸರಳವಾಗಿವೆ, ಆದರೆ ಭಕ್ತರು ಶ್ರದ್ಧೆ ಮತ್ತು ಕಾಳಜಿಯಿಂದ ಮಾಡಿದರೆ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತವೆ. ರಾಧಾದೇವಿಯಂತೆಯೇ ನೀವು ಸಹ ಈ ರಹಸ್ಯಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಲಕ್ಷ್ಮೀದೇವಿಗಾಗಿ ಹಣ ಆಕರ್ಷಣೆ ಪರಿಹಾರಕ್ಕಾಗಿ ಏನು ಮಾಡಬೇಕೆಂದು ಈಗ ತಿಳಿಯೋಣ. ಶ್ರೀಕೃಷ್ಣನು ರಾಧಾದೇವಿಗೆ ಈ ರೀತಿಯಾಗಿ ಹೇಳಿದರು. ಬಿಳಿ ಬಿಲ್ಲಗನ್ನೇರು ಹೂವುಗಳು ಲಕ್ಷ್ಮೀದೇವಿಯ ಹೃದಯವನ್ನು ಆಕರ್ಷಿಸುತ್ತವೆ. ಈ ಪರಿಹಾರವನ್ನು ಮಾಡಿದರೆ ಭಕ್ತರ ಮನೆಗಳಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ. ಇದನ್ನು ಯಾವಾಗ ಮಾಡಬೇಕು ಅಂದರೆ ಶುಕ್ರವಾರ ಸಂಜೆ 8ರಿಂದ 9ರವರೆಗೆ. ಶುಕ್ರ ಪೂರ್ವ ಸಮಯದಲ್ಲಿ ಇದು ಉತ್ತಮ. ಇದಕ್ಕೆ ನಿಮಗೆ ಬೇಕಾಗಿರುವುದು 27 ಅಥವಾ 21 ಬಿಳಿ ಬಿಲ್ಲಗನ್ನೇರ ಹೂವುಗಳು. ಇವುಗಳು ಸ್ವಚ್ಛವಾಗಿರಬೇಕು. 1 ಕೆಂಪು ಬಟ್ಟೆಯು, 27 ಅಥವಾ 21 ಪೂರ್ಣ ಅಕ್ಕಿ ಕಾಳುಗಳು. ಇವುಗಳು ಮುರಿದಿರಬಾರದು.
ನೀವು ತುಪ್ಪದ ದೀಪ ಮತ್ತು ಕುಂಕುಮವನ್ನು ಸಹ ತೆಗೆದುಕೊಳ್ಳಬೇಕು. ನಂತರ ಹೀಗೆ ಮಾಡಬೇಕು. ಅಂದ್ರೆ ಶುಕ್ರವಾರ ಸಂಜೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಕೋಣೆಯಲ್ಲಿ ತುಪ್ಪದಿಂದ ದೀಪ ಹಚ್ಚಿ ಕೆಂಪು ಬಟ್ಟೆಯ ಮೇಲೆ ಹಳದಿ ಬಣ್ಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. 27 ಅಥವಾ 21 ಹೂವುಗಳಿಂದ ಒಂದು ಹಾರವನ್ನು ಮಾಡಿ ಅದನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಓಂ ಲಕ್ಷ್ಮಿಯೇ ನಮಃ ಅಥವಾ ಓಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 27 ಬಾರಿ ಜಪಿಸಿರಿ. ಸ್ವಸ್ತಿಕ್ ಚಿಹ್ನೆಯ ಮೇಲೆ ಅಕ್ಕಿ ಕಾಳುಗಳು ಮತ್ತು ಹಾರವನ್ನು ಇಡಿ. ಸ್ವಲ್ಪ ಕುಂಕುಮವನ್ನು ಹಾಕಿ ಆಗ ಲಕ್ಷ್ಮೀ ಚಾಲಿಸು ಓದಿರಿ. ನಂತರ ಆರತಿ ಮಾಡಿರಿ. ಆ ನಂತರ ಕೆಂಪು ಬಟ್ಟೆಯನ್ನು ಗಂಟು ಹಾಕಿ ಹಣದ ಪೆಟ್ಟಿಗೆ ಅಥವಾ ಬೀರಿನಲ್ಲಿ ಇಡಿ. 4 ಶುಕ್ರವಾರಗಳು 27 ಹೂವುಗಳು ಅಥವಾ 5 ಶುಕ್ರವಾರಗಳು 21 ಹೂವುಗಳು. ಹೀಗೆ ಮಾಡಿ ಪ್ರತಿವಾರ ಹೊಸ ಮಾಲೆ ಮತ್ತು ಹೊಸ ಕಾಳುಗಳನ್ನು ಬಳಸಿ ಕೊನೆಯ ಶುಕ್ರವಾರದಂದು ನೈವೇದ್ಯವನ್ನು ಮಾಡಿ ಹೊರತೆಗೆದು ಹೂವುಗಳು ಮತ್ತು ಅಕ್ಕಿಯನ್ನು ಮಣ್ಣಿನಲ್ಲಿ ಹೂತು ಹಾಕಿ ನಂತರ ಆ ಬಟ್ಟೆಯನ್ನು ಹರಿಯುವ ನೀರಿನಲ್ಲಿ ಬಿಡಿ. ಪರಿಣಾಮವಾಗಿ ಈ ಪರಿಹಾರವು ನಿಮ್ಮ ಮನೆಗೆ ಹಣವನ್ನು ಆಕರ್ಷಿಸುತ್ತದೆ. ನಿಮ್ಮ ಸಾಲಗಳು ತೀರುತ್ತವೆ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಲಕ್ಷ್ಮೀ ದೇವಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ. ಆಗ ಶ್ರೀಕೃಷ್ಣನು ರಾಧೆಗೆ, ರಾಧಾ, ಈಗ ಶಿವನನ್ನು ಪ್ರಸನ್ನಗೊಳಿಸಿಕೊಳ್ಳುವುದು ಹೇಗೆ ಎಂದು ಹೇಳುತ್ತೇನೆ ಕೇಳು ಎಂದು ಶ್ರೀಕೃಷ್ಣನು ರಾಧಾದೇವಿಗೆ ಈ ರೀತಿಯಾಗಿ ಹೇಳುತ್ತಾರೆ. ಗುಲಾಬಿ ಬಿಲ್ಲೆಗನ್ನೇರು ಹೂವುಗಳು ಶಿವನ ಸಂತೋಷವನ್ನು ಹೆಚ್ಚಿಸುತ್ತವೆ. ಈ ಪರಿಹಾರವನ್ನು ಮಾಡಿದರೆ ಭಕ್ತರ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತವೆ. ಅದನ್ನು ಯಾವಾಗ ಮಾಡಬೇಕು ಅಂದರೆ ಇದನ್ನು ಸೋಮವಾರ ಬೆಳಿಗ್ಗೆ 6 ಅಥವಾ 7 ಗಂಟೆಗೆ ಮಾಡಬೇಕು. ನಿಮಗೆ ಬೇಕಾಗಿರುವುದು 9 ಗುಲಾಬಿ ಬಣ್ಣದ ತಾಜಾ ಬಿಲ್ಲೆಗನ್ನೇರು ಹೂವುಗಳು. ನೀರನ್ನು ತಾಮ್ರದ ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು. ಹೇಗೆ ಮಾಡಬೇಕು ಅಂದ್ರೆ ಸೋಮವಾರ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಒಂದು ತಾಮ್ರದ ಬಟ್ಟಲಿನಲ್ಲಿ 9 ಗುಲಾಬಿ ಹೂವುಗಳನ್ನು ನೀರಿನೊಂದಿಗೆ ಇರಿಸಿ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಬಟ್ಟಲಿನಲ್ಲಿರುವ ನೀರು ಮತ್ತು ಹೂವುಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ನಿಮ್ಮ ಕೋರಿಕೆಯನ್ನು ಸ್ಮರಿಸಿಕೊಳ್ಳಿ. ಈ ಪರಿಹಾರವನ್ನು 5 ಸೋಮವಾರಗಳ ಕಾಲ ಒಂದೇ ಸಮಯದಲ್ಲಿ ಮಾಡಿ. ಪರಿಣಾಮವಾಗಿ ಮದುವೆಯಲ್ಲಿನ ಅಡೆತಡೆಗಳು, ಮಕ್ಕಳಿಲ್ಲದಿರುವಿಕೆ, ಆರ್ಥಿಕ ಸಮಸ್ಯೆಗಳು ಮತ್ತು ವಾಸ್ತು ದೋಷಗಳು ಪರಿಹಾರವಾಗುತ್ತವೆ. ನಿಮ್ಮ ಕೋರಿಕೆಗಳೆಲ್ಲವೂ ಶೀಘ್ರದಲ್ಲಿ ಈಡೇರುತ್ತವೆ. ರಾಧಾ, ಈಗ ಶನಿದೇವರ ದೃಷ್ಟಿಯನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕೆಂದು ಹೇಳುತ್ತೇನೆ, ಶ್ರದ್ಧೆಯಿಂದ ಕೇಳು ಎಂದು ಹೇಳಿ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಹೇಳಿದರು. ಬಿಳಿ ಬಿಲ್ಲಗನ್ನೇರು ಹೂವುಗಳು ಶನಿದೇವರನ್ನು ಪ್ರಸನ್ನಗೊಳಿಸುತ್ತವೆ. ಈ ಪರಿಹಾರವು ರಾಹು ಕೇತು ದೋಷಗಳನ್ನು ಪರಿಹಾರ ಮಾಡುತ್ತವೆ. ಇದನ್ನು ಯಾವಾಗ ಮಾಡಬೇಕು ಅಂದ್ರೆ ಶನಿವಾರ ಸಂಜೆ ಮಾಡಿ. ಇದಕ್ಕೆ ಏನು ಬೇಕು ಅಂದ್ರೆ 11 ಬಿಲ್ಲಗನ್ನೇರು ಹೂವುಗಳು, ಕಪ್ಪು ಬಟ್ಟೆ ಮತ್ತು ನೀರಿನಿಂದ ತುಂಬಿದ ತಾಮ್ರದ ಪಾತ್ರೆ. ಹೇಗೆ ಮಾಡಬೇಕು ಅಂದ್ರೆ ಶನಿವಾರ ಸಂಜೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಕಪ್ಪು ಬಟ್ಟೆಯ ಮೇಲೆ 11 ಹೂಗಳನ್ನು ಇರಿಸಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಹೂವುಗಳನ್ನು ತಾಮ್ರದ ಪಾತ್ರೆಯಲ್ಲಿ ನೀರಿನಲ್ಲಿ ಇರಿಸಿ ಶನಿದೇವರ ದೇವಸ್ಥಾನಕ್ಕೆ ಅರ್ಪಿಸಿ. ಈ ಪರಿಹಾರವನ್ನು 7 ಶನಿವಾರಗಳ ಕಾಲ ಮಾಡಿ. ಇದರ ಪರಿಣಾಮವಾಗಿ ರಾಹು ಕೇತು ಮತ್ತು ಶನಿಯ ದೋಷಗಳು ಪರಿಹಾರವಾಗುತ್ತವೆ. ಜೀವನದಲ್ಲಿ ಆತಂಕಗಳು ಕಡಿಮೆಯಾಗುತ್ತವೆ. ರಾಧಾ, ಈ ಪರಿಹಾರಕ್ಕೆ ಯಾವ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕು ಅಂದರೆ ಹೂವುಗಳು ತಾಜಾ ಮತ್ತು ಸ್ವಚ್ಛವಾಗಿರಬೇಕು. ದೇವರಿಗೆ ಅರ್ಪಿಸುವ ಮೊದಲು ತೊಳೆಯಬೇಕು. ಅಕ್ಕಿ ಕಾಳುಗಳು ಮುರಿದಿರಬಾರದು. ನಿಗದಿತ ಸಮಯದೊಳಗೆ ಪರಿಹಾರ ಮಾಡಬೇಕು. ಪೂಜೆಯಲ್ಲಿ ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆ ಇರಬೇಕು. ಈಗ ಬಿಲ್ಲಗನ್ನೇರು ಗಿಡವನ್ನು ಹೇಗೆ ಬೆಳೆಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಸಸ್ಯವು ಸಕಾರಾತ್ಮಕ ಶಕ್ತಿ ಮತ್ತು ಹಣವನ್ನು ಆಕರ್ಷಿಸುತ್ತದೆ. ಮಕ್ಕಳಾಗದಿರುವುದು, ಆರ್ಥಿಕ ಸಮಸ್ಯೆಗಳು ಮತ್ತು ವಾಸ್ತು ದೋಷಗಳು ಪರಿಹಾರವಾಗುತ್ತವೆ. ಆದ್ದರಿಂದ ಈ ಸಸ್ಯವನ್ನು ಬೆಳೆಸಲೇಬೇಕು. ಈ ಸಸ್ಯವು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ತರುತ್ತದೆ. ಅಕಸ್ಮಾತ್ ನಿಮ್ಮ ಮನೆಯ ಬಳಿ ಸ್ಥಳವಿಲ್ಲದಿದ್ದರೆ ಅದನ್ನು ಒಂದು ಕುಂಡದಲ್ಲಿ ಇಡಿ. ಈ ಪರಿಹಾರಗಳು ಕೆಲಸ ಮಾಡಲು ಕಾರಣವೇನು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನು ರಾಧಾದೇವಿಗೆ ಹೇಳಿದಂತೆ ಬಿಲ್ಲಗನ್ನೇರುವಿನ ಹೂವುಗಳು ದೈವಿಕ ಶಕ್ತಿಯನ್ನು ಹೊಂದಿವೆ. ಬಿಳಿ ಹೂವುಗಳು ಲಕ್ಷ್ಮೀ ದೇವಿಯ ಹೃದಯವನ್ನು ಆಕರ್ಷಿಸುತ್ತವೆ. ಗುಲಾಬಿ ಹೂವುಗಳು ಶಿವನನ್ನು ಮೆಚ್ಚಿಸುತ್ತವೆ. ಈ ಹೂವುಗಳು ರಾಹು ಕೇತು ಮತ್ತು ಶನಿಯ ದೋಷಗಳನ್ನು ಪರಿಹಾರ ಮಾಡುತ್ತವೆ. ಆದ್ದರಿಂದ ಈ ಪರಿಹಾರಗಳೊಂದಿಗೆ ಈ ವಿಡಿಯೋದಲ್ಲಿ ಉಲ್ಲೇಖಿಸಿರುವ ಪೂಜೆಯನ್ನು ಮಾಡಿ. ಈ ಸಸ್ಯದಿಂದ ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿಸಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಬಿಲ್ಲಗನ್ನೇರು ಗಿಡವಿದ್ದರೆ ಈ ಪರಿಹಾರಗಳನ್ನು ತಕ್ಷಣ ಪ್ರಾರಂಭಿಸಿ. ಇಲ್ಲದಿದ್ದರೆ ಈ ದೈವಿಕ ಸಸ್ಯವನ್ನು ತಂದು ಇಡಿ. ಶ್ರೀಕೃಷ್ಣನು ರಾಧಾದೇವಿಗೆ ಹೇಳಿದ ಈ ರಹಸ್ಯಗಳು ನಿಮ್ಮ ಜೀವನವನ್ನು ವರ್ಣಮಯವಾಗಿಸುತ್ತದೆ. ನಿಮ್ಮ ಕನಸುಗಳು ನನಸಾಗುತ್ತವೆ. ಈ ಪರಿಹಾರಗಳನ್ನು ಭಕ್ತಿ ಮತ್ತು ಕಾಳಜಿಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಗಳನ್ನು ನೀವೇ ನೋಡುತ್ತೀರಾ. ಕೇರಳ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಕಾಳಿದಾಸ ಗುರೂಜಿ. ಪ್ರೀತಿಯಲ್ಲಿ ಮೋಸ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗಂಡ ಹೆಂಡತಿ ಸಮಸ್ಯೆ, ಅನೈತಿಕ ಸಂಬಂಧ ಸಮಸ್ಯೆ ಪರಿಹಾರ,
ಮಕ್ಕಳು ನಿಮ್ಮ ಮಾತು ಕೇಳುವಂತೆಯಾಗಲು ಇಷ್ಟಪಟ್ಟವರ ಜೊತೆಯಲ್ಲಿ ಮದುವೆ, ಅತ್ತಿ ಸೊಸೆ ಕಲಹ, ಯಾರಿಂದಲೂ ಆಗದ ಕೆಲಸ ನಮ್ಮಿಂದ ಸಾಧ್ಯ 2 ದಿನದಲ್ಲಿ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ಮೋಸವಿಲ್ಲ. ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9900396118. ಫ್ರೆಂಡ್ಸ್, ನಿಮ್ಮ ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.